ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಯಲ್ಲಿನ ಹಣ ದುರ್ಬಳಕೆ ಆಗೋದನ್ನ ತಡೆಯೋದಕ್ಕೆ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಶೀಘ್ರದಲ್ಲೇ 2 ಯೋಜನೆಗಳ ಪರಿಷ್ಕರಣೆ ನಡೆಯಲಿದ್ದು ಅನರ್ಹರಿಗೆ ಗೇಟ್ ಪಾಸ್ ಸಿಗುತ್ತೆ. ಸರ್ಕಾರದ ಈ ನಡೆ ಬಿಜೆಪಿ ನಾಯಕರ ವಾಗ್ಯುದ್ಧಕ್ಕೆ ಅಸ್ತ್ರ ಆಗಿದೆ. ಗೃಹಲಕ್ಷ್ಮಿ ಗೃಹಜ್ಯೋತಿ ಫಿಲ್ಟರ್ಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅನರ್ಹರಿಗೆ ಗೇಟ್ ಪಾಸ್ ಕೊಟ್ಟು ಅರ್ಹರಿಗೆ ಯೋಜನೆ ತಲುಪುವಂತೆ ಮಾಡಿ ಹಣ ದುರ್ಬಳಕೆ ಆಗಬಾರದು ಅಂತ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ. ಗೃಹಲಕ್ಷ್ಮಿ ಪರಿಷ್ಕರಣೆಗೆ ಮುಂದಾಗಿರುವ ಸರ್ಕಾರ ಈ ಹಿಂದೆ ಹೊರಡಿಸಿದ್ದ ಮಾನದಂಡಗಳ ಅನುಸಾರವಾಗಿ ಸೌಲಭ್ಯಗಳನ್ನ ಪಡೆಯುವುದಕ್ಕೆ ಸೂಚನೆ ಕೊಟ್ಟಿದೆ. ಹಾಗಾದ್ರೆ ಆ ಮಾನದಂಡಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಕುಟುಂಬದ ಯಜಮಾನಿಗೆ ಗೃಹಲಕ್ಷ್ಮಿ ಯೋಜನೆ ಸೌಲಭ್ಯ ಸಿಗಲಿದೆ. ಅಂತ್ಯೋದಯ, ಬಿಪಿಎಲ್, ಎಪಿಎಲ್ ಕಾರ್ಡ್ಗಳಲ್ಲಿ ಯಜಮಾನಿ ಯಾರು ಅಂತ ನಮೂದಾಗಿರುತ್ತೋ ಅಂತ ಮಹಿಳೆಯರು ಅರ್ಹರಾಗಿರ್ತಾರೆ. ಯಜಮಾನಿ ಅಥವಾ ಪತಿ ಆದಾಯ ತೆರಿಗೆ ಪಾವತಿದಾರರು ಆಗಿದ್ದಲ್ಲಿ ಈ ಯೋಜನೆಯ ಸೌಲಭ್ಯ ಪಡೆಯಲು ಅರ್ಹರಾಗಿರೋದಿಲ್ಲ. ಯಜಮಾನಿಯ ಪತಿ ಜಿಎಸ್ಟಿ ಪಾವತಿದಾರರಾಗಿದ್ರೂ ಈ ಯೋಜನೆಯ ಸೌಲಭ್ಯ ಪಡೆಯಲು ಅರ್ಹರಾಗಿರೋದಿಲ್ಲ. ಅರ್ಜಿ ಸಲ್ಲಿಕೆಗೆ ಬೇಕಾದ ದಾಖಲೆಗಳೇನು ಅನ್ನೋದನ್ನ ನೋಡೋದಾದ್ರೆ, ಮನೆ ಯಜಮಾನಿಯ ಆಧಾರ್ ಕಾರ್ಡ್ ಪ್ರತಿ, ಆಧಾರ್ ಜೋಡಣೆಯಾಗಿರುವ ಬ್ಯಾಂಕ್ ಪಾಸ್ಬುಕ್, ಯಜಮಾನಿಯ ಹೆಸರಿನಲ್ಲಿರೋ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆಗೆ ಬೇಕು. ಫಲಾನುಭವಿಗಳು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ ಬಳಸಿ ನೋಂದಣಿ ಮಾಡಿಸಬೇಕು. ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ನಾಡ ಕಚೇರಿಗಳಲ್ಲೂ ನೋಂದಣಿಗೆ ಅವಕಾಶ ಇದೆ. ಸರ್ಕಾರದ ನಿರ್ಧಾರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಹೊಸದಾಗಿ ಅರ್ಜಿ ಹಾಕಬೇಕು ಅನ್ನೋದು ಸರಿಯಿಲ್ಲ, ಅರ್ಹರಿಗೆ ತೊಂದರೆಯಾಗದಂತೆ ನೋಡ್ಕೊಳ್ಬೇಕು ಅಂತ ಫಲಾನುಭವಿಗಳು ಆಗ್ರಹಿಸುತ್ತಿದ್ದಾರೆ. ಯಾರು ಯೋಗ್ಯರದಾರ ಅವ್ರಿಗೆ ಸಿಕ್ಕಿಲ್ಲ ಇನ್ನು ಕೆಲವ್ರ ಮಂದಿಗೆ. ಮತ್ತೀಗ ಇದರ್ಲಿಂದ ಮತ್ತೆ ಇನ್ನೂ ಸಮಸ್ಯೆ ಭಾಳ ಆಗ್ತೈತಿ ಅನ್ನೋದು ನಮ್ದು. ಮತ್ತೆ ಏನ್ ಚಾಲ್ತಿ ಐತಿ ಇದು ಚಾಲ್ತಿ ನಮ್ಗೆ ರೊಕ್ಕ ಮಾಡಿ ಕೊಡ್ಬೇಕು. ಈಗ ಅರ್ಜಿ ಹಾಕೋದು ಆಗೋದಿಲ್ರಿ ನಮಗೆ. ಇದು ಅರ್ಜಿ ಮ್ಯಾಗ ನಮ್ದು ಎಲ್ಲ ನಡೆಸಿಕೊಡ್ರಿ. ಎಲ್ಲರೂ ತಾನೇ ಹಾಕಿರ್ತಾರೆ ಓಟು, ಎಲ್ರಿಗೂ ಕೊಡಬೇಕು. ಕೊಡ್ತೀನಿ ಅಂತ ಹೇಳಿದ್ಮೇಲೆ ಎಲ್ರಿಗೂ ಕೊಡಬೇಕು. ರಾಜ್ಯ ಸರ್ಕಾರಕ್ಕೆ ಲೆಫ್ಟ್ ಅಂಡ್ ರೈಟ್ ತೆಗೆದುಕೊಂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗಿದೆ, ಇದಕ್ಕಾಗಿ ಪರಿಷ್ಕರಣೆಗೆ ಮುಂದಾಗಿದೆ. ಗೃಹಲಕ್ಷ್ಮಿ ಚುನಾವಣಾ ಲಕ್ಷ್ಮಿಯಾಗಿದೆ ಅಂತ ಕಿಡಿಕಾರಿದ್ರು. ಚುನಾವಣಾ ಬಂದಾಗ ಒಂದು ರೀತಿ ಚುನಾವಣಾ ಲಕ್ಷ್ಮಿ ಆಗಿರುವಂಥದ್ದು ಗೃಹಲಕ್ಷ್ಮಿ. ವಿದ್ಯಾರ್ಥಿಗಳಿಗೂ ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ. ಈಗ ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಲಕ್ಷ ಸಂಖ್ಯೆನ ಇಳಿಸ್ತಕ್ಕಂಥ ಒಂದು ದುಸ್ಸಾಹಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿರುವಂಥದ್ದು. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಗೃಹಿಣಿಯರಿಗೆ ಗೃಹಲಕ್ಷ್ಮಿ ಕೊಡ್ತೇನೆ ಅಂತೇಳಿ ಈಗ ಅವರ ಅನರ್ಹರು ಅಂತೇಳಿ ಅಪಮಾನ ಮಾಡುವಂಥ ಕೆಲಸ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಮಾಡಕ್ಕೆ ಹೊರಟಿದ್ದಾರೆ. ಇದು ಖಂಡಿತ ಸರಿಯಲ್ಲ. ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳ ಹಣದ ಕಥೆ ಏನಾಯ್ತು? ಕುಮಾರಸ್ವಾಮಿ ಮಾತನಾಡಿ 2 ತಿಂಗಳ ಗೃಹಲಕ್ಷ್ಮಿ ಹಣ 5,000 ಕೋಟಿ ಏನಾಗಿದೆ ಅಂತ ಹೇಳಿ. ಹಿಂದಿನ ಸಿಎಂ ಅಂತೂ ಹೇಳಲಿಲ್ಲ, ಈಗಿನ ಸಿಎಂ ಆದ್ರೂ ಸತ್ಯ ಬಿಚ್ಚಿಡಲಿ ಅಂತ ತಿಳಿಸಿದ್ರು. ಮೊದಲು 5,000 ಕೋಟಿ ಏನಾಗಿದೆ ಅದನ್ನು ಜನತೆ ಮುಂದಿಟ್ಟು ಭ್ರಷ್ಟಾಚಾರದ ನಿರ್ಮೂಲ ಮಾಡಲಿಕ್ಕೆ ಒಂದು ವೇದಿಕೆನ ಚೆನ್ನಾಗಿ ಸಿದ್ಧ ಮಾಡ್ಕೊಳ್ಳಿ ಅನ್ನೋದು ಸರ್ಕಾರದಿಂದ. ಹಿಂದಿನ ಮುಖ್ಯಮಂತ್ರಿಗಳು ಹೇಳಲಿಲ್ಲ, ಅಟ್ಲೀಸ್ಟ್ ಈಗಿನ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ನಿರ್ಮೂಲ ಮಾಡಲಿಕ್ಕೆ ಹೊರಟಿದ್ದಾರೆ, ಇವರಾದರೂ ಹೇಳಲಿ ಅಂತ ಕರೆದ್ರೆ. ಗೃಹಲಕ್ಷ್ಮಿ ಗೃಹಜ್ಯೋತಿ ಸೇರಿ ಯಾವುದೇ ಗ್ಯಾರಂಟಿ ನಿಲ್ಲಲ್ಲ. ಗ್ಯಾರಂಟಿ ಯೋಜನೆ ನಿಲ್ಲಿಸುತ್ತಾರೆಂದು ವಿಪಕ್ಷಗಳ ಆರೋಪಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಎಕ್ಸ್ ಪೋಸ್ಟ್ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಗೃಹಜ್ಯೋತಿ ಸೇರಿ ಯಾವುದೇ ಗ್ಯಾರಂಟಿ ನಿಲ್ಲೋದಿಲ್ಲ, ಯಾರೂ ಕೂಡ ಪ್ರತಿಪಕ್ಷಗಳ ವದಂತಿಗಳಿಗೆ ಕಿವಿಗೊಡಬೇಡಿ ಅಂತ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ, ಆತಂಕ ಬೇಡ. ಕಾಂಗ್ರೆಸ್ ಸರ್ಕಾರದ ಜನಪರ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿಯನ್ನ ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ. ಈ ಯೋಜನೆಗಳನ್ನು ನಿಲ್ಲಿಸಲಾಗುತ್ತಿದೆ ಎಂಬ ವಿರೋಧ ಪಕ್ಷಗಳ ಸುಳ್ಳು ಪ್ರಚಾರ ಹಾಗೂ ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಯೋಜನೆಗಳ ಲಾಭ ಪಡೆಯುತ್ತಿರುವುದು ಗಮನಕ್ಕೆ ಬಂದಿದೆ. ಹೀಗಾಗಿ ನಿಜವಾದ ಫಲಾನುಭವಿಗಳ ಹೆಸರು, ವಿಳಾಸ ಹಾಗೂ ಬ್ಯಾಂಕ್ ಖಾತೆ ವಿವರಗಳನ್ನು ದೃಢೀಕರಿಸಲು ಮರುಪರಿಶೀಲನೆ ಪ್ರಕ್ರಿಯೆ
ಪ್ರಕ್ರಿಯೆ ಕೈಗೊಳ್ಳಲಾಗಿದೆ. ಇಂಧನ ಸಚಿವ ಕೆಜೆ ಜಾರ್ಜ್ ಕೂಡ ಯಾರು ಅರ್ಹರಲ್ಲವೋ ಅವರ ಹೆಸರು ತೆಗೀತೀವಿ ಅಂತ ಹೇಳ್ತಿದ್ದಾರೆ. ಪರಿಷ್ಕರಣೆ ಅಲ್ಲ, ಅದು ಯಾರು ಇನ್ಎಲಿಜಿಬಲ್ ಇದ್ದಾರೆ, ಯಾರು ಅರ್ಹರಿಲ್ಲ ಅವ್ರನ್ನ ಮಾತ್ರ ತೆಗಿಲಿಕ್ಕೆ ನಾವು ಈಗ ಚಿಂತನೆ ಮಾಡ್ತಾ ಇದ್ದೀವಿ. ಒಂದೊಳ್ಳೆ ಉದ್ದೇಶದಿಂದ ಸರ್ಕಾರ ಗೃಹಲಕ್ಷ್ಮಿ ಗೃಹಜ್ಯೋತಿ ಪರಿಷ್ಕರಣೆಗೆ ಮುಂದಾಗಿದೆ. ಆದರೆ ವಿಪಕ್ಷಗಳು ಮಾತ್ರ ಆರ್ಥಿಕ ಹೊರೆಯ ಅಸ್ತ್ರ ಹೂಡಿ ಕಾಂಗ್ರೆಸ್ಗೆ ತಿವಿಯುತ್ತಿವೆ. ಬ್ಯೂರೋ ರಿಪೋರ್ಟ್, TV9.